ಸುರಪುರ ನಗರದ ವಡ್ಡರ ಓಣಿಯಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅದರ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಹಲ್ಲಿ ಪತ್ತೆಯಾಗಿದೆ. ಹಲ್ಲಿ ಕಾಣುತ್ತಿದ್ದಂತೆ ಊಟ ಮಾಡುತ್ತಿದ್ದ ಮಕ್ಕಳು ಆತಂಕಗೊಂಡಿದ್ದಾರೆ. ನಂತರ ಮಕ್ಕಳ ಪೋಷಕರು ಶಾಲೆಗೆ ಆಗಮಿಸಿ ಶಿಕ್ಷಕರ ಹಾಗೂ ಅಡುಗೆ ಸಹಾಯಕಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 42 ಮಕ್ಕಳು ಶಾಲೆಯಲ್ಲಿದ್ದು ಹಲ್ಲಿ ಪತ್ತೆಯಾಗುತ್ತಿದ್ದಂತೆ ಎಲ್ಲಾ ಮಕ್ಕಳನ್ನು ಹಸನಾಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆಕೊಂಡು ಹೋಗಿ ತಪಾಸಣೆ ಮಾಡಿದ್ದಾರೆ. ಒಂದು ಮಗುವಿನಲ್ಲಿ ವಾಂತಿ ಕಾಣಿಸಿಕೊಂಡಿದ್ದು ಇನ್ನುಳಿದ ಮಕ್ಕಳಿಗೆ ಯಾವುದೇ ತೊಂದರೆ ಕಾಣಿಸಿಕೊಂಡಿಲ್ಲ ಎಂದು ಆಸ್ಪತ್ರೆಗೆ ಭೇಟಿ ನೀಡಿದ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಆರ್.ವಿ. ನಾಯಕ್ ತಿಳಿಸಿದ್ದಾರೆ. ಅಡುಗೆ ಸಹಾಯಕಿಯರು ಅಡುಗೆ ತಯಾರಿಸುವಾಗ ನಿರ್ಲಕ್ಷ್ಯ ತೋರಿದ ಇದಕ್ಕೆ ಕಾರಣ ಎನ್ನಲಾಗುತ್ತಿದ್ದು ನಿಖರವಾದ ಕಾರಣ ತಿಳಿದು ಬರಬೇಕಿದೆ. ಬಿಸಿ ಊಟದಲ್ಲಿ ಹಲ್ಲಿ ಪತ್ತೆಯಾಗಿದೆ. 42 ಮಕ್ಕಳು ಅಸ್ವಸ್ಥರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌರ್ಮೆಂಟ್ ಸ್ಕೂಲ್ ಅಲ್ವಾ, ಹೆಂಗೆ ಬೇಕಾದರೂ ತಿಂದು ಎದ್ದೋಗ್ತಾರೆ ಅನ್ನೋ ಭಾವನೆಗೆ ಅಲ್ಲಿನ ಶಿಕ್ಷಕ ಮಂಡಳಿ ಅಥವಾ ಅಲ್ಲೇನು ಆಹಾರ ತಯಾರಿಸುವಂತಹ ಅವರನ್ನು ಸರಿಯಾದ ರೀತಿಯಲ್ಲಿ ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ರಿ. ಕೊಡೋ ಆಹಾರದಲ್ಲಿ ಉಪ್ಪು ಖಾರ ಇರಲಿ, ಹಲ್ಲಿ ಆತೆ ಹುಳಗಳಲ್ಲ. ಸರ್ಕಾರಿ ಶಾಲೆಗಳು ಅಂದರೆ ಅಷ್ಟು ನಿರ್ಲಕ್ಷ್ಯನ? ನಿಮ್ಮ ಮನೆಗಳಲ್ಲಿ ನೀವು ಊಟ ತಯಾರಿಸುವಾಗ ಎಷ್ಟು ಜಾಗೃತಿಯಿಂದ ಮಾಡ್ತೀರಿ? ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ನಿರ್ಲಕ್ಷ್ಯ? ಆ ಮಕ್ಕಳಿಗೆ ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರರು? ಪೋಷಕರು ಭರವಸೆ ವಿಶ್ವಾಸವನ್ನು ಇಟ್ಟು ಸರ್ಕಾರಿ ಸ್ಕೂಲ್ಗಳಿಗೆ ಕಳುಹಿಸಿಕೊಟ್ರೆ ಈ ತರಹದ ನಿರ್ಲಕ್ಷ್ಯ ನಿಜಕ್ಕೂ ಕೂಡ ಆತಂಕಕಾರಿ, ಅತ್ಯಂತ ಅಪಾಯಕಾರಿ. ಸುರಪುರ ನಗರದ ವಡ್ಡರ ಓಣಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಈಗಾಗಲೇ ಆಸ್ಪತ್ರೆಗೆ ಮಕ್ಕಳನ್ನು ದಾಖಲು ಮಾಡಲಾಗಿದೆ. ನಮಸ್ಕಾರ. ವಡ್ರ ಕಾಲೋಣಿಯಲ್ಲಿ ಶಾಲೆಯಲ್ಲಿ ಈ ತರ ಊಟ ಮಕ್ಕಳು ಮಾಡಂತ ಊಟ ಮಾಡಲ್ಲಿ ಅಲ್ಲಿ ಬಂದೈತ್ರಿ. ಚಿಕ್ಕ ಚಿಕ್ಕ ತರ ಅಲ್ಲಿ ಬಂದದ. ನೋಡಿದ ಕೂಡ ಮಕ್ಕಳು ನೋಡಿ ಎದೆ ಹೊಡೆದಗಸಿಂದ ಮನೆಯವ್ರೆಲ್ಲ ನಾವು ಸ್ಟೂಡೆಂಟ್ಸ್ಗಳು ಎಲ್ಲಸು ಬಂದಿದ್ದಾರೆ. ಈಗ ಕೇಳ್ತಾ ಇದ್ವಿ, ಸರ್ ಇಲ್ಲ, ಟೀಚರ್ ಇಲ್ಲ, ಯಾರಿಲ್ಲ. ಈ ಶಾಲೆ ಈ ತರ ಕುಲ್ಲ ಬಿಟ್ಟು ಹೋಗ್ಬಿಟ್ಟಾರ ಅವರು. ಒಬ್ಬರು ಸ್ಕೂಲ್ನಲ್ಲಿ ಯಾರು ಸರ್ಗಳಿಲ್ಲ, ಯಾರು ಹೇಳಂತ ಕೆಪಾಸಿಟಿ ಇಲ್ಲಿ ಇಲ್ಲ. ಇದು ವಡ್ರ ಕಾಲೋನಿ ಬರ್ತಿರೋದು ಇದು. ಅಮ್ಮ ಹೋರಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.